ವರ್ಷಗಳ ಹಿಂದೆ ಇದೇ ಕಾನ್ಸ್ಟೇಬಲ್ಗಳ ಪರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಧ್ವನಿ ಎತ್ತಿತ್ತು. ಆಗ ಕೇವಲ ಪತಿ ಪತ್ನಿ ವಿಚಾರದಲ್ಲಿ ವರ್ಗಾವಣೆ ಮಾಡಿ ಸರ್ಕಾರ ಸುಮ್ಮನಾಗಿತ್ತು. ಉಳಿದ ಕಾನ್ಸ್ಟೇಬಲ್ಗಳ ಗೋಳಿಗೆ ಅಧಿಕಾರಿಗಳು ಮಾತ್ರ ಕರಗ್ತಾ ಇಲ್ಲ. ಮಕ್ಕಳು ತಮ್ಮ ಜಿಲ್ಲೆಗೆ ಬರ್ತಾರೆ, ನಮ್ಮನ್ನ ಆರೈಕೆ ಮಾಡ್ತಾರೆ ಅಂತ ಪೋಷಕರು ಕಾಯ್ತಾ ಇದ್ದಾರೆ. ಇಡೀ ವಯಸ್ಸಿನಲ್ಲಿರೋ ಹೆತ್ತವರನ್ನ ನೋಡಿಕೊಳ್ಳುವ ಜವಾಬ್ದಾರಿ ನಿಭಾಯಿಸೋಕಾಗ್ತಾ ಇಲ್ಲ. ಹಲವರ ಮನೆಯಲ್ಲಿ ಸಿಬ್ಬಂದಿ ಪೋಷಕರು ಹಾಸಿಗೆ ಹಿಡಿದಿದ್ದು ಅವರ ಸ್ಥಿತಿ ಚಿಂತಾಜನಕ ಆಗಿದೆ. ತಮ್ಮ ಮಕ್ಕಳಿಗೆ ವರ್ಗಾವಣೆ ಮಾಡಿಕೊಡಿ ಅಂತ ಪೋಷಕರು ಅಂಗಲಾಚ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕ್ಯಾಮೆರಾ ಮೂಲಕ ರಾಜ್ಯ ಸರ್ಕಾರಕ್ಕೆ ಪೋಷಕರು ಮನವಿ ಮಾಡಿದ್ದಾರೆ. ಇಡೀ ವಯಸ್ಸಿನ ಜೀವ ನೋಡಿಯಾದ್ರೂ ಅಧಿಕಾರಿಗಳು ಗೃಹ ಮಂತ್ರಿಗಳು ಕರಗ್ತಾರ ನೋಡ್ಬೇಕು. 3 ವರ್ಷಗಳ ಹಿಂದೆ ಇದೇ ಕಾನ್ಸ್ಟೇಬಲ್ಗಳ ಪರ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಒಬ್ಬನೇ ಅದನ್ರಿ, ಬೆಂಗಳೂರಿಗೆ ಪೊಲೀಸ್ ಡ್ಯೂಟಿ ಮಾಡ್ತಾನ್ರಿ. ನಾವು ಇರೋದೇ ಮುದುಕಿರಿ. ಇಲ್ಲಿ ಎಲ್ಲ ಕಾಲ ಕೈ ಹೇಳಲಾಗ್ಯಾವ್ರಿ, ಕಾಲ ಕೈ ಹಿಡ್ದಾವ್ರಿ. ಈಗ ದವಾಖಾನಿಗೆ ಒಯ್ಯೋರು ಗತಿ ಇಲ್ರಿ. ಈಗ ಮಗ ಪೈಲೇ ಟ್ರಾನ್ಸ್ಫರ್ ಮಾಡ್ದಕ್ರಿ. 5 ವರ್ಷ ಅಂದ್ರಿ 5 ವರ್ಷನೂ ಮಾಡಲಿಲ್ರಿ. 7 ವರ್ಷ ಅಂದ್ರಿ 7 ವರ್ಷನೂ ಮಾಡಲಿಲ್ರಿ. ಈಗ 10 ವರ್ಷ ಐತ್ರಿ, ಇನ್ನೂ ಬದಲಿ ಮಾಡಲಾಗಿರ್ರಿ. ಮತ್ತು ಹ್ಯಾಂಗ್ರಿ ಸರ್? ಈಗ ನಮ್ಗೆ ಮತ್ತೆ ಮುಖ್ಯಮಂತ್ರಿ ಲೆಟರ್ನು ಕೊಟ್ಟು ಬಂದಿದ್ದೇವ್ರಿ. ಮತ್ತು ಆಳಾಗೂ ಆಲಿಲ್ರಿ. ಮತ್ತು ಈಗಾರೆ ಮಾಡ್ರಿ ಸರ್. ನಮ್ಮ ಮಗನಿಗೆ ಇರೋದೇ ಒಬ್ಬನೇ ಅನ್ನನ್ರಿ. ನಾವು ಇಲ್ಲಿ ಮುದುಕಿ ಇಲ್ಲಿ ದವಾಖಾನಿಗೆ ಸಹಿತ ಒಯ್ಯೋರು ಗತಿ ಇಲ್ರಿ ನಮಗೆ ರೀ. ಕಾಲಕ್ಕೆ ಹಿಡ್ದಾವ್ರಿ. ಮತ್ತು ಈಗ ನಾವು ಮಾಡೋದು ಹೆಂಗ್ರಿ ಸರ್? ಕೀ ಪೊಸಿಷನ್ ಬಂದ್ರಿ ನಮ್ಗೆ. ಭಾಳ ಎದ್ದು ತಿರ್ಗಾಳ ಬರಲ್ದಂಗೆ. 5 ವರ್ಷ ಟ್ರಾನ್ಸ್ಫರ್ ಕೊಡ್ತಾ ಅಂದಿರಿ, 5 ವರ್ಷ ಆಗನ್ ಭೀ ಕೊಟ್ಟಿಲ್ರಿ. ಮತ್ತು 7 ವರ್ಷ ಆಗನ ಕೊಡ್ತಾ ಅಂದ್ರು, 7 ವರ್ಷ ಆಗನ್ ಭೀ ಕೊಡ್ಲಿಲ್ರಿ. 10 ವರ್ಷ ಆಗ್ಯದ್ರಿ. ಈಗ ತಿರುಗಿ ನಮ್ಗೆ ವಯಸ್ಸು ಹೋಗ್ಯದ್ರಿ. ನಮ್ಗೆ ಕೈ ಕಾಲು ಹಿಡ್ದಾವ. ನಮ್ಗೆ ಯಾರು ನೋಡೋರಿಲ್ರಿ. ಒಬ್ಬನೇ ಮಗ ಅನ್ರಿ. ಮತ್ತು ನಾವು ಹ್ಯಾಂಗೆ ಮಾಡ್ಬೇಕ್ರಿ? 10 ವರ್ಷ ಆದ್ರೂ ಟ್ರಾನ್ಸ್ಫರ್ ಮಾಡಲಾಗಿರಿ. ಮಗ ಬೆಂಗಳೂರು ಡ್ಯೂಟಿ ಮಾಡ್ತಾನ್ರಿ. ನಾವೇನು ಒತ್ತಾಟೆ ನಮ್ಮ ಸಾಯನ ಟ್ರಾನ್ಸ್ಫರ್ ಮಾಡ್ತೀನಿ ಯಾರಿಗೆ ಹುಣ್ರಿ. ನಮ್ಮ ಕಾಲಕ್ಕೆ ಹಿಡ್ದವ್ರಿ. ನಮ್ಗೆ ಯಾರು ಬ್ಯಾನ್ ಇರಕ್ಕವ್ರಿಲ್ಲ. ನಮ್ಗೆ ಯಾರು ದವಾಖಾನಿಗೆ ಒಯ್ಯೋ ತರೋರಿಲ್ರಿ. ನಮ್ದು ಎಷ್ಟು ನಮ್ಮ ಮಗನಿಗೆ 10 ವರ್ಷ ಆಯ್ತು ಟ್ರಾನ್ಸ್ಫರ್ ಕೊಡಲಾಗ್ಯಾರ. ಬೆಂಗಳೂರಿಗೆ ಸೇರನ ನಾವು ಹಬ್ಬಕ್ಕಿನೇನಿ. ಯಾಕೇನು ಕೊಡಲಾಗ್ಯಾರ? ಟ್ರಾನ್ಸ್ಫರ್ ಕೊಡಲಾಗ್ಯಾರ. ನಮ್ಮ ಮಗನಿಗೆ 10 ವರ್ಷ ಆಯ್ತು ಟ್ರಾನ್ಸ್ಫರ್ ಕೊಡಲಾಗ್ಯಾರ. ಬೆಂಗಳೂರಿಗೆ ಸೇರನ ನಾವು ಹಬ್ಬಕ್ಕಿನೇನಿ. ಯಾಕೇನು ಕೊಡಲಾಗ್ಯಾರ? ಟ್ರಾನ್ಸ್ಫರ್ ಕಳ್ಸಿರಪ್ಪ. 5 ವರ್ಷ ಅಂದ್ರು, 7 ವರ್ಷ ಅಂದ್ರು, 10 ವರ್ಷ ಅಂದ್ರು ಅಡ್ದಪ್ಪ. ಮಗ ಸಸಿ ಅಲ್ಲೇ ಕುಂತಾರ. ನಮ್ಮ ಪರಿಸ್ಥಿತಿ ಭಾಳ ಆಗ್ಯಾರ. ಅಡ್ದ ನಮಗ್ ಕಣ್ಣು ಕಾಣಂಗಿಲ್ಲ. ಒತ್ಕೊಂಡಿದ್ದು ಕಾಲು ಬೇರೆ ಮಾಡ್ಕೊಂಡೀನಿ. ಉಬ್ಬು ಹೊಡ್ಕೊಂಡು ಹೋಗ್ಯದ. ಏನ್ ಮಾಡ್ಲಿ ತಂದೆ? ನೋಡಪ್ಪ. ಬೆಂಗಳೂರಲ್ಲಿ ಕೆಲಸ ಮಾಡುವ ಕಾನ್ಸ್ಟೇಬಲ್ಗಳ ಕುಟುಂಬದ ಕಥೆಗಳು. ಯಾದಗಿರಿ ಪೊಲೀಸ್ ಕಾನ್ಸ್ಟೇಬಲ್ ಬೆಂಗಳೂರಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಯಾದಗಿರಿ ಶಹಾಪುರ ತಾಲೂಕಿನ ಗ್ರಾಮವೊಂದರ ಕಾನ್ಸ್ಟೇಬಲ್ ಪರಿಸ್ಥಿತಿ 700 ಕಿಲೋಮೀಟರ್ ದೂರದ ಊರು, ಹೋಗಲು 2 ದಿನ ಬೇಕು. ಕುಟುಂಬಸ್ಥರ ಕಣ್ಣೀರು. ನಮ್ಮ ಜಿಲ್ಲೆಗೆ ಮಗನ ವರ್ಗಾವಣೆ ಮಾಡಿ ಅಂತ ಕಾನ್ಸ್ಟೇಬಲ್ ತಾಯಿ ಗೋಳಾಡಿದ್ದಾರೆ. 2 ಮಕ್ಕಳನ್ನ ನೋಡ್ಕೊಂಡು ಗಂಡನಿಗಾಗಿ ಆತ ಹೆಂಡತಿ ಕಾಯ್ತಾ ಇದ್ದಾರೆ. 371 ಮೂಲಕ ನೇಮಕಾತಿಯಲ್ಲಿ ರಿಯಾಯಿತಿ ಸಿಕ್ಕರೂ ವರ್ಗಾವಣೆ ಆಗ್ತಿಲ್ಲ. ಸಿಬ್ಬಂದಿಯ ತಾಯಿಗೆ ಅನಾರೋಗ್ಯ, ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೂ ಯಾರೂ ಇಲ್ಲ. ಕೂಡಲೇ ಮಗನ ಟ್ರಾನ್ಸ್ಫರ್ ಮಾಡಿ ಅಂತ ಕಾನ್ಸ್ಟೇಬಲ್ ಪೋಷಕರು ಮನವಿ ಮಾಡಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ಕತೆ. ಸಾರ್ವಜನಿಕರಿಗೆ ರಕ್ಷಣೆ ಕೊಡುವಂಥ ಪೊಲೀಸ್ ಕಾನ್ಸ್ಟೇಬಲ್ಗಳ ಕುಟುಂಬಗಳಿಗೆ ಇವತ್ತು ಅಸುರಕ್ಷತೆ ಕಾಡ್ತಾ ಇರುವಂಥದ್ದು. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಯುವಕರು ಏನೊಂದು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಪೊಲೀಸ್ ಸಿಬ್ಬಂದಿಯಾಗಿ ಏನೊಂದು ನೇಮಕಗೊಂಡಿದ್ರು, ಅಂಥ ಸಿಬ್ಬಂದಿಗಳನ್ನು ಅವರ ಜಿಲ್ಲೆಗೆ ವರ್ಗಾವಣೆ ಮಾಡದ ಪರಿಣಾಮವಾಗಿ ಇವತ್ತು ಅವರ ಕುಟುಂಬದ ಪರಿಸ್ಥಿತಿ ಏನಂತಂದರೆ ಅಧೋಗತಿಗೆ ತಲುಪಿರುವಂಥದ್ದು. ಬೆಂಗಳೂರಿನಲ್ಲಿ ಕಾನ್ಸ್ಟೇಬಲ್ ಆಗಿ ನೇಮಕಗೊಂಡಿದ್ರು. ಅವರು 2-3-4 ವರ್ಷದಲ್ಲಿ ಏನಾದರೂ ತಮ್ಮ ಸ್ವಂತ ಜಿಲ್ಲೆ ಸಿಗ್ಬೋದು ಅಂಥೇಳಿ ಈ ಒಂದು ಪೊಲೀಸ್ ಇಲಾಖೆಗೆ ಸೇರಿದ್ರು. ಆದರೆ
ಕಳೆದ 10 ವರ್ಷ ಕಳೀತಾ ಬಂದರೂ ಕೂಡ ಇವತ್ತಿಗೂ ಏನಂತಂದ್ರೆ ವರ್ಗಾವಣೆ ಭಾಗ್ಯ ಸಿಕ್ಕಿಲ್ಲ. ಏನೇನು ಸಮಸ್ಯೆ ಆಗ್ತಾ ಇದೆ? ಎಷ್ಟು ವರ್ಷದಿಂದ ನಿಮ್ಮ ಮಗ ಏನಂತ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ? ಯಪ್ಪ ಮಗ ಹೋಗಿ 10 ವರ್ಷ ಆಯ್ತು. 3 ವರ್ಷ ತಗ್ಬಿಡ್ತೀವಿ ಟ್ರಾನ್ಸ್ಫರ್ ಮಾಡಿ ಅಂದ್ರು. 5 ವರ್ಷ ತಗ್ಬಿಡ್ತೀವಿ ಟ್ರಾನ್ಸ್ಫರ್ ಮಾಡಿ ಅಂದರು. ಮತ್ತೆ 7 ವರ್ಷ ತಗ್ಬಿಡ್ತೀವಿ ಅಂದರು. ಅದು ಹೋಗಿ ಈಗ 10 ವರ್ಷ ಆಯ್ತು ಆಡ್ದಪ್ಪ. ನಾ ಬೇಡಿಕೊಂಡು ಹೇಳ್ತೀನಿ, ನಮ್ಮ ಪರಿಸ್ಥಿತಿ ಹಿಂಗಾದ, ಮಗನ ಟ್ರಾನ್ಸ್ಫರ್ ಮಾಡಿ ನಡ್ದಪ್ಪ. ನಿಮ್ಮ ಕೈ ಮುಗಿದು ಬೇಡಿಕೊಂತೀನಿ. ನಮಗೆ ತ್ರಾಸು ಭಾಳ ಅದ, ನಮಗೆ ಕಾಲು ಬರೋಂಗಿಲ್ಲ. ನಾವು ಹೊತ್ಕೊಂಡು ಕಣ್ಣಿಗೆ ಕೆಟ್ಟಾಗಿ ಎಂಟ ನಡೆದು ಮಕ್ಕಂಡೆ. ಮಗ ಆರಾಮೀನಿ ಮತ್ತು ಹೆಂಗೆ ಹೇಳ್ಬೇಕ, ಮಕ್ಕಂಡೆ ಬಿದ್ದೀನಪ್ಪ ಅಂತ ಬಿಸಿ ಅಪ್ಪ ಮಗ ಹೇಳಿ ಬಿಡಿ. ಯಾವಾಗ ವರ್ಗಾವಣೆ ಆಗ್ತದ ಏನು ಹೇಳ್ತಾರ್ರಿ? 3 ವರ್ಷ ಅಂತ ಹೇಳಿದ್ರಿ. 3 ವರ್ಷ ಆದಮೇಲೆ ಆಗುತ್ತೆ ಅಂತ ಹೇಳಿದ್ರು. 3 ವರ್ಷ ಆದ್ರೂ ಆಗಲಿಲ್ಲ. ಆಮೇಲೆ 5 ವರ್ಷ ಆಗುತ್ತೆ ಅಂತ ಹೇಳಿದ್ರು. 5 ವರ್ಷಕ್ಕೂ ಆಗಲಿಲ್ಲ. 7 ವರ್ಷಕ್ಕಾಗುತ್ತೆ ಅಂದರು, ಅವಾಗಲೂ ಆಗಲಿಲ್ಲ. ಇನ್ನು 10 ವರ್ಷದಲ್ಲಿ ಕೊಡ್ತೀವಿ ಅಂತ ಹೇಳ್ತಾವ್ರೆ, ಇನ್ನೂ ಕೊಡ್ತಾನೆ ಇಲ್ಲ ಸರ್. ಮನೆಯಲ್ಲಿ ಭಾಳ ತೊಂದರೆ ಇದೆ. ನಮ್ಮ ಅಜ್ಜಿ ನೋಡ್ಕೊಳ್ಳೋರು ಯಾರಿಲ್ಲ. ನಮ್ಮನ್ನು ಇಲ್ಲೇ ಊರಲ್ಲೇ ಬಿಟ್ಟೋಗ್ಯವ್ರೆ. ಹಾಸ್ಪಿಟ್ಲಲ್ಲಿ ಹೋಗ್ಬೇಕಾದ್ರೆ ಭಾಳ ಕಷ್ಟ ಆಗ್ತಾಯಿದೆ. ಕರ್ಕೊಂಡು ಹೋಗ್ಬೇಕು, 2 ಹುಡುಗರನ್ನ ಕರ್ಕೊಂಡು ಅಜ್ಜಿನ ಕರ್ಕೊಂಡು ಹೋಗ್ಬೇಕಾದ್ರೆ ಬಹಳ ಕಷ್ಟ ಆಗ್ತಾಯಿದೆ. ನಮ್ಮ ಹಸ್ಬೆಂಡ್ ಆದಷ್ಟು ಬೇಗ ಈ ಕಡೆ ಊರ ಕಡೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ. 3 ತಿಂಗಳು 4 ತಿಂಗಳಿಗೊಮ್ಮೆ ಬರ್ತಾರೆ. ಅದು ಬಂದ್ರೂ 1 ದಿನ 2 ದಿನದಲ್ಲಿ ಇರಬೇಕಾದ್ರೆ ಬಹಳ ಕಷ್ಟ ಸರ್. ಅಷ್ಟರಲ್ಲಿ ಮತ್ತೆ ಹೋಗ್ಬಿಡ್ತಾರೆ. ಮನೆಯಲ್ಲಿ ಭಾಳ ಕಷ್ಟ ಇದೆ. ನೋಡ್ಕೊಳ್ಳೋರು ಯಾರಿಲ್ಲ. ನಮ್ಗೆ ಏನಾದರೂ ಬೇಕು ಅನಿವಾರ್ಯಕ್ಕಂದರೆ ತಂದು ಕೊಡೋರಿಲ್ಲ. ತುಂಬ ಕಷ್ಟ ಆಗ್ತಾ ಇದೆ. ನಮ್ಮ ಹಸ್ಬೆಂಡ್ ಆದಷ್ಟು ಬೇಗ ನಮ್ಮನ್ನ ಊರ ಕಡೆ ಕಳಿಸಿದ್ರೆ. ಬೆಂಗಳೂರಲ್ಲಿ ಶಿಫ್ಟ್ ಆಗೋಕ್ಕಾಗಲ್ಲ ಸರ್. ನಮ್ಮ ಮನೇಲಿ ನಮ್ಮ ಅಜ್ಜಿ ಇದ್ದಾರೆ. ನಮ್ಮ ಅಜ್ಜಿ ಆ ಕಡೆ ಬೆಂಗಳೂರು ಕಡೆ ಬರೋಕ್ಕಾಗಲ್ಲ. ಅವ್ರು ಊರು ಬಿಟ್ಟು ಯಾವ ಕಡೆನೂ ಬರೋದಿಲ್ಲ. ಸಂಬಳನೂ ಸಾಕಾಗಲ್ಲ. ಅಲ್ಲಿ ಭಾಳ ಕಷ್ಟ ಆಗುತ್ತೆ ಸರ್ ನಮಗೆ ಬೆಂಗಳೂರಲ್ಲಿ ಇರೋಕ್ಕೆ. ನಮ್ಗೆ ಆದಷ್ಟು ಬೇಗ ಹಳ್ಳಿ ಕಡೆನೇ ಸರ್ಕಾರ ಕೇಳೋದೇನೆಂದರೆ, ನಮ್ಮನ್ನ ಆದಷ್ಟು ಬೇಗ ನಮ್ಮ ಹಸ್ಬೆಂಡನ್ನ ನಮ್ಮ ಯಾದಗಿರಿ ಡಿಸ್ಟಿಕ್ಗೆ ವರ್ಗಾವಣೆ ಮಾಡಿ ಅಂತ ಬೇಡ್ಕೊಳ್ತಾ ಇದ್ದೀವಿ. ಕ್ಯಾಮರಾಮನ್ ರಫೀಕ್ ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.